ಹಾಯ್ ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ್ರಿ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನೋಡ್ರಿ, ಈಗ 4:45 ಅಥವಾ 5 ಗಂಟೆ ಆಗಿರ್ಬೇಕ್ರಿ. ನಾವು ಬೆಳಗ್ಗೆ 4:45 ಪೌಣೆ 5ಕ್ಕೆ ಎದ್ದಿರ್ತೀವ್ರಿ. ಎದ್ದು ವಾಕಿಂಗ್ ಹೋಗಿ ಬರ್ತೀವ್ರಿ. ಅಲ್ಲೊಂದು ದೇವಸ್ಥಾನ ಐತ್ರಿ, ಫಸ್ಟಿಗೆ ತೋರಿಸಿದ್ನಲ್ರಿ ಅದ ದೇವಸ್ಥಾನ. ಎದ್ದು ಅದ ಇನ್ನೂ ಇಲ್ಲಿ ಮಕ್ಕೊಂಡಾರ ನೋಡ್ರಿ. ಹೋಗಿ ವಾಕಿಂಗ್ ಹೋಗಿ ಬಂದ ಅಂಗಳ ಕಸ ಮತ್ತು ಹೊರ್ಗಲ್ದೆಲ್ಲ ಕೆಲಸ ಮುಗಿಸ್ಬೇಕಲ್ರಿ ಫ್ರೆಂಡ್ಸ್. ಹಾಗಾಗಿ ಫಸ್ಟ್ ಕಸ ಅಂದನ ಹೋಗ್ಬಿಡ್ತೀವ್ರಿ ನಾವು ಇದಕ್ಕೆ ರೀ, ವಾಕಿಂಗ್ ಮಾಡಾಕ್ರಿ. ಅಂದ್ರೆ ಇದರಲ್ಲಿದ್ರೆ ಒಂದು 15 ನಿಮಿಷ ವಾಕಿಂಗ್ ಮಾಡಿ ಬಂದುಬಿಡ್ತೀವ್ರಿ. ಅಷ್ಟೇ ರೀ, ಭಾಳ ಹೊತ್ತು ನಿಂದ್ರಂಗಿಲ್ಲ ರೀ. ಯಾಕಂದ್ರೆ ಮತ್ತು ಮುಂಜಾನೆ ಕೆಲಸ ಭಾಳ ಇರ್ತಾವಲ್ರಿ, ಅದ್ರ ಸಂಬಂಧ ಭಾಳ ಹೊತ್ತು ನಿಂದ್ರಂಗಿಲ್ಲ ರೀ ಫ್ರೆಂಡ್ಸ್. ನೋಡ್ರಿ, ಅಲ್ಲಿ ಇಷ್ಟು ಕಸ ಅಂದ್ಕೊಂಡು ಬಂದೆ ರೀ. ಯಾಕಂದ್ರೆ ಎದ್ದ ತಕ್ಷಣ ಅದು ಒಂದು ದೊಡ್ಡ ಉದ್ಯೋಗ ಅಲ್ರಿ ಹೆಣ್ಮಕ್ಳಿಗೆ, ಅಂಗಳ ಕಸ ಅನ್ನೋದು. ಹಾಗಾಗಿ ಫಸ್ಟ್ ಅಂಗಳ ಕಸ ಅಂದಿವ್ರಿ. ಅಂಗಳ ಕಸ ಅಂದು ಮತ್ತು ಬಾಗಿಲು ಮುಂದೆ ರಂಗೋಲಿ ಬಿಡಿಸಿ ಬಾಗಿಲು ಪೂಜೆ ಮಾಡಿ ಅದು ಒಂದು ಮುಗಿಸ್ಬೇಕಾದ್ರೆ ದೊಡ್ಡ ಇದಾಗಿರುತ್ತೆ ರೀ. ಅದೊಂದು ಮುಂಜಾನೆ ಕೆಲಸ ಅಂದ್ರೆ ನಮ್ಗೆ ದೊಡ್ಡ ಹಬ್ಬ ರೀ ಅದು. ಆ ಕೆಲಸ ಮುಗೀತಂದ್ರೆ ಮತ್ತು ಮುಂದಲ ಕೆಲಸ ಈಸಿ ಆಕ್ಕವ್ರೆ. ಇನ್ನು ನೋಡ್ರಿ, ಇಲ್ಲಿ ಇದಿಷ್ಟು ಅಂದ್ರೂ ನಾವು ವಾಕಿಂಗ್ ಮುಗಿಸಿ ಬಂದು ಕಸ ಅನ್ನಷ್ಟರಿಗೆ ಒಂದು ಪೌಣೆ 6 ಗಂಟೆ ಆಗತ್ತೆ ರೀ. ಅದು ಬಸವಣ್ಣನ ಗುಡಿ ಐತ್ರಿ, ಬಸವಣ್ಣನ ಗುಡಿ ಮುಟ್ಟಿ ಹೊಳ್ಳಿ ಬಂದುಬಿಡ್ತೇವೆ ರೀ ಫ್ರೆಂಡ್ಸ್. ಜಾಸ್ತಿ ಹೊತ್ತು ಇರಂಗಿಲ್ಲ ರೀ. ಯಾಕಂದ್ರೆ ಕತ್ಲಿರುತ್ತಲ್ರಿ. ಮತ್ತು ಮುಂದಕ್ಕೆ ಹೋಗೋಕೆ ಬರೀ ಹೆಣ್ಮಕ್ಳು ಹೋಗಿರ್ತೀವಿ ರೀ. ನನ್ನ ಮಗಳ ಮತ್ತು ಅಕ್ಕರ ಮಗಳು ಅಷ್ಟೇ ಹೋಗಿರ್ತೀವಿ ರೀ. ಹಾಗಾಗಿ ನಮಗೂ ಒಟ್ಟು ಎದ್ರಿಕೆ ಬರುತ್ತೆ ಅಲ್ಲಿ ಮುಂದೆ ಹೋದ್ರೆ. ಹಾಗಾಗಿ ನಾವೇನು ಮುಂದೆ ಹೋಗಂಗಿಲ್ಲ ರೀ. ಮತ್ತು ಅಲ್ಲೇ ಗುಡಿ ನಮಸ್ಕಾರ ಮಾಡಿ ಹೊಳ್ಳಿ ಬಂದು ಕೆಲಸ ಮಾಡ್ಲಿಕ್ಕತ್ತೀವಿ ರೀ. ಇನ್ನೂ ನೋಡಿರಿ ಫ್ರೆಂಡ್ಸ್, ಬೆಳಕು ಕರ್ದಿಲ್ಲ ರೀ. ಅದು ಬೀದಿ ದೀಪ ರೀ, ಅಲ್ಲಿ ಲೈಟ್ ಚವಿ ಕಾಣುತ್ತಲ್ರಿ, ಅದು ಬೀದಿ ದೀಪ ನೋಡ್ರಿ. ಅದು ಯಾಕಂದ್ರೆ ಕತ್ಲಿರೋ ಸಂಬಂಧ ಅದು ಕಾಣ್ಸಕತೈತೆ ರೀ. ಇಲ್ಲಿಲ್ಲ ಅಂದ್ರೆ ಅದೇನು ಕಾಣ್ತಿದ್ದಿಲ್ಲಲ್ರಿ ಫ್ರೆಂಡ್ಸ್, ಬೆಳಕು ಕರ್ದಿದ್ರೆ. ಹಾಗಾಗಿ ಬಂದಿವ್ರಿ. ನೋಡ್ರಿ, ಮತ್ತು ಬಂದು ಇಷ್ಟು ಕಸ ಅನ್ನಕತ್ತೇನೆ ರೀ. ಕಸ ಅಂದು ಈಗ ರಂಗೋಲಿ ಹಾಕಕತ್ತಿದ್ದು ನೋಡ್ರಿ ಫ್ರೆಂಡ್ಸ್. ರಂಗೋಲಿ ಹಾಕಿ ಬಾಗಿಲು ಮುಂದಲ್ದು ಇಷ್ಟು ಮುಗಿಸಿ ಒಳಗೆ ಹೋಗಿ ಮತ್ತು ಮುಂದಲ್ ಕೆಲಸ ಮಾಡಿದ್ರಾತು ಅಂತ ಅಂದ್ಕೊಂಡಿದ್ದೀನಿ ರೀ. ಯಾಕಂದ್ರೆ ಮುಂಜಾನೆ ಹೆಣ್ಮಕ್ಳು ಬಾಗಿಲು ಮುಂದೆ ರಂಗೋಲಿ ಹಾಕಿದ್ರೆ ಅದು ಲಕ್ಷ್ಮೀ ಸಂಕೇತ ಅಂತ್ರಿ. ಹಾಗಾಗಿ ಲಕ್ಷ್ಮಿಯನ್ನು ಆಹ್ವಾನಿಸ್ಕೋಬೇಕಂದ್ರೆ ಬಾಗಿಲು ಮುಂದೆ ಚಿಕ್ಕದಾದ್ರೂ ಪರವಾಗಿಲ್ಲ ಒಂದು ರಂಗೋಲಿಯನ್ನು ಹಾಕ್ಬೇಕಂತಂದು ಹಿರಿಯರು ಹೇಳ್ತಾರಲ್ರಿ. ಅದ್ರ ಸಂಬಂಧ ದಿನ ನಾನಂತರೂ ಬಾಗಿಲು ಮುಂದೆ ನನಗೆ ಬಂದಂಥ ಚಿಕ್ಕ ಪುಟ್ಟ ರಂಗೋಲಿಗಳನ್ನು ಹಾಕ್ತೀನಿ ರೀ. ಅಷ್ಟೊತ್ತಿಗೆ ಚಹಾ ರೆಡಿ ಆಗಿತ್ತು ರೀ. ಯಾಕಂದ್ರೆ ಅಕ್ಕರ ಮಗಳು ಒಳಗೋಗಿ ಚಹಾ ಮಾಡ್ಲಿಕ್ಕತ್ತಿದ್ಲು ರೀ. ಹಾಗಾಗಿ ಬರ್ರಿ ಫ್ರೆಂಡ್ಸ್, ಚಹಾ ಕುಡಿಯನ್ರಿ. ಮತ್ತು ಚಹಾ ಕುಡೋದು ಇತ್ತಾಗ ಎಲ್ಲ ಒಳಗಲ್ ಕಸ ಅಂದಿದ್ಲು ರೀ ಅಕ್ಕರ ಮಗಳು. ಯಾಕಂದ್ರೆ ನಾವು ಹೊರಗಲ್ದು ಮುಗಿಸಿ ಬರೋಣ ಒಳಗಲ್ದು ಎಲ್ಲ ಮಾಡಿದ್ಲು ರೀ. ಬಂದು ಒಲೆ ಪೂಜೆ ಮಾಡ್ಲಿಕ್ಕತ್ತಿದ್ದೀನಿ ರೀ. ಯಾಕಂದ್ರೆ ದಿನಾನು ಒಲೆ ಲಕ್ಷ್ಮಿ ಇದ್ದಂಗಲ್ರಿ, ಹಾಳು ಎಂದೂ ಮಾಡಬಾರ್ದು ರೀ. ಹಂಗಾಗಿ ನಾವು ಮೊದಲು ಅಡುಗೆ ಮನೆ ಕಸ ಅಂದು ಒಲೆ ತೊಳೆದು ಒಲೆಗೆ ಮತ್ತು ಅಲಂಕಾರ ಮಾಡಿ ಮುಂದೆ ಒಲೆಗೆ ಉರಿ ಮಾಡಾಕತ್ತೀನಿ ರೀ. ನೋಡ್ರಿ, ನೀರು ಕಾಯಕ್ಕೆ ಇಟ್ಲ್ರಿ ನಮ್ಮ ಅಕ್ಕರ ಮಗಳಾಕಿ. ನೀರು ಕಾಯಕ್ಕೆ ಇಟ್ಲ್ರಿ. ನೀರು ಕಾಯಕ್ಕೆ ಇಟ್ಟಿಂದ ಈ ಕಡೆ ನೀರು ಕಾಯಕ್ಕೆ ಇಟ್ಕೊಂಡು ಮತ್ತು ಟೊಮಾಟೆ ಹಣ್ಣು ಮತ್ತು ಬದ್ನೆಕಾಯಿ ಅವು ಉಳ್ದಿದ್ದು ರೀ ಫ್ರಿಜ್ನಾಗ ಹಂಗೆ ಇಟ್ಟಿದ್ದೀನಿ ರೀ. ಮನ್ಸು ಅಂತಿಲ್ಲಿದ್ರೆ ಬಂದು ತೊಳ್ಯಾಕೆ ನೆನಪಾಗಿದ್ದಿಲ್ಲ ರೀ. ಚಹಾ ಉಳ್ದಿತ್ತಲ್ರಿ, ಇನ್ನೊಂದು ಚಹಾ ಬಿಸಿ ಮಾಡ್ಕೊಂಡು ಕುಡಿ ಅಂತಡಿ ಅಂತಂದು ಚಹಾ ಕೆಟ್ಟಿನಿ ನೋಡ್ರಿ. ಬರ್ರಿ ಚಹಾ ಕುಡ್ರಿ ಫ್ರೆಂಡ್ಸ್. ಮುಂಜಾನೆ ಟೈಮ್ ಅಂತ ಹೆಂಗೆ ಹೋಗುತ್ತೆ ಅನ್ನೋದು ನಮಗೆ ಗೊತ್ತಾಗಂಗಿಲ್ಲ ರೀ. ಒಂಥರ ಬಿಸು ಕಲ್ತಿರೋದಂಗೆ ಆಗುತ್ತೆ ರೀ ಮುಂಜಾನೆ ಕೆಲಸ. ಒಂದು ತಪ್ಪನ ಒಂದು ನಮೂನಿ ಸೂಜಿಗೆ ದಾರ ಪೋಣಿಸ್ದಂಗೆ ಆಗಿರ್ತಾವ್ರಿ ಕೆಲಸ. ಮುಂಜಾನೆ ಅದನ್ನು ಮಾಡಿ ಇದನ್ನು ಮಾಡು ಅಂತ ಅನ್ನೋಷ್ಟ್ರಿಗೆ ಸಾಕಾಗಿಬಿಡುತ್ತೆ ರೀ. ಈ ಕಡೆ ನೋಡಿರಿ, ಬದ್ನೆಕಾಯಿ ಹೆಚ್ಚಿಟ್ಕೊಂಡೆ, ಉಳ್ಳಾಗಡ್ಡಿ ಬದ್ನೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಮತ್ತು ಜಿಗಟು ಹತ್ತಿ ಹಾಕಿ ಕೊಟ್ಟಿನಿ ರೀ. ಯಾಕಂದ್ರೆ ಅಕ್ಕರ ಮಗಳು ನಾ ಮಾಡ್ತೀನಿ ಅಂಟಿ ರೊಟ್ಟಿ, ನೀನು ಜಿಗಟು ಹಾಕಿ ಕೊಟ್ಬಿಡು ಅಂತ ಅಂದ್ರಿ. ಹಾಗಾಗಿ ನಾನು ಜಿಗಟು ಹಾಕಕತ್ತೀನಿ ನೋಡ್ರಿ. ಅಲ್ಲಿ ಅಂದ್ರೆ ಜೋಳದ ಹಿಟ್ಟಿಗೆ ಮತ್ತು ಜಿಗಟು ಹಾಕಿದ್ರೆ ರೊಟ್ಟಿ ಪಾಡು ಬರ್ತಾವಲ್ರಿ. ಹಾಗಾಗಿ ಜಿಗಟು ತಿರ್ವಾಕತ್ತೀನಿ ರೀ. ಇತ್ತ ಜಿಗಟು ಸ್ವಲ್ಪ ಆರೋದ್ರಾಗ ಬಡ ಪಲ್ಯಕ್ಕೆ ಒಗ್ಗರಣೆ ಕೊಟ್ರೆ ಅಂತಂದು ಬಾಳ್ಗೆ ಇಟ್ಟೀನಿ ರೀ. ಅದು ಭಾಳ ದಿನದ ಬಾಳ್ಗೆ ರೀ. ಹಾಗಾಗಿ ಸ್ವಲ್ಪ ಕರ್ಗೈತೆ ರೀ. ಹೆಂಗೆ ಇಟ್ಟಿರಲ್ಲ ಅಂತ ಅನ್ಬೇಡ್ರಿ. ಯಾಕಂದ್ರೆ ಭಾಳ ದಿನದ ಬೋಗುಣಿ ಅವು ಕಲಿ ಹೋಗಂಗಿಲ್ಲ ರೀ ತಿಕ್ಕಿದ್ರು. ಹಾಗಾಗಿ ಸ್ವಲ್ಪ ಉಳ್ಕೊಂಡವ್ರಿ. ನೋಡ್ರಿ, ಇಲ್ಲಿ ಮಾಡಕತ್ತೀನಿ ರೀ ಬದ್ನಿಕಾಯಿ ಪಲ್ಯ ಆಗುನ ಮತ್ತು ಮುಂದಲ ಕೆಲಸ ನೋಡಿದ್ರಾತು. ಬದ್ನಿಕಾಯಿ ಪಲ್ಯ ಕುದಿಯೋಕೆ ಇಡ್ಯಾನ ಅಂತಂದು ಸ್ವಲ್ಪ ಬದ್ನಿಕಾಯಿ ಅವನ್ನ ಹೆಚ್ಕೊಂಡಿದ್ನಲ್ಲ ರೀ. ನಾನು ಅರಿಶಿನ ಆಮೇಲೆ ಇದು ರೀ ಉಪ್ಪು ಕೆಳಗನ ಇಟ್ಟು ಕಲಿಸಿ ಹಾಕ್ತೀನಿ ರೀ. ಯಾಕಂದ್ರೆ ಇದನ್ನು ಬಾಳ್ಗೆ ಸಾಣದಿತ್ತಲ್ರಿ, ಅದ್ರೊಳಗೆ ಕಲ್ಸಕ್ಕೆ ಆಗೋಂಗಿಲ್ಲ ಅಂತಂದು. ಶೇಂಗಾ ಪುಡಿ ಇದ್ದಿಲ್ಲ ರೀ, ಹಾಗಾಗಿ ಸ್ವಲ್ಪ ಶೇಂಗಾ ಪುಡಿ ಮಿಕ್ಸಿ ಮಾಡ್ಕೊಂಡೆ ರೀ. ಈಗ ಹಾಕಿದ್ನಲ್ಲ ರೀ.
ಶೇಂಗಾ ಪುಡಿ ಮಿಕ್ಸಿ ಹಾಕಿ ಅದನ್ನು ಕುದಿಯಾಕೆ ಇಟ್ಟಿನ್ರಿ. ಈ ಕಡೆ ಕುದಿಯಾಕೆ ಇಟ್ಟು ಮತ್ತು ಹೊರಗೆ ನೋಡಿದ್ರಾತ ಅಂತ ಹೊಂಟ್ನಿ ರೀ. ಮತ್ತು ನನ್ನ ಮಗಳು ಮುಂದಲ್ದು ಅಷ್ಟು ಕಸ ಅಂದಿದ್ಲು ರೀ. ಎಲ್ಲ ರೂಮ್ ಅದನ್ನು ಕ್ಲೀನ್ ಮಾಡಕತ್ತಿದ್ಲು. ಬೆಳಗ್ಗೆ ಬೇಗ ಎದ್ದು ಬಿಟ್ಟಿದ್ವಲ್ರಿ, ಹಂಗಾಗಿ ಕೆಲಸ ಗಡಗಡ ಆತ್ರಿ. ನೋಡಿರಿ ಅಲ್ಲಿ ಈಗ 6:40 ಆಗಿತ್ತು ರೀ ಟೈಮು. ಮತ್ತು ಹೊಳ್ಳಿ ಒಳಗೆ ಬಂದು ಪಲ್ಯ ಇನ್ನೇನು ಕುದಿಯಾಕತ್ತಿತ್ತು ನೋಡ್ರಲ್ಲಿ. ಅಕ್ಕರ ಮಗಳು ಇವನ್ನ ಮಾಡಾಕತ್ತಾಳ್ರಿ, ರೊಟ್ಟಿ ಹಿಟ್ಟು ನಾದಕತ್ತಾಳ್ರಿ. ನಾನು ಬಡ ಬಡ ಜಳಕಕ್ಕೆ ಹೋಗಿ ಬಂದೆ ರೀ. ಜಳಕಕ್ಕೆ ಹೋಗಿ ಬಂದು ಎಲ್ಲ ಪೂಜಾದ ಅಣಿ ಮಾಡ್ಕೊಂಡೆ ರೀ. ದಿನ ನಾವು ಫಸ್ಟ್ ಇವತ್ತೈನ ಲೇಟ್ ಆಗಿದ್ರಿ. ದಿನ ಅಂದ್ರೆ 6:30 ಅಂದ್ರೆ ನಮ್ಮ ಮನೆ ಪೂಜೆ ಆಗಿಬಿಟ್ಟಿರತ್ತೆ ರೀ. ಯಾಕಂದ್ರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ನಾವು ದೀಪ ಮಾಡಿದ್ವಿ ಅಂದ್ರೆ ಅದು ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಇರುತ್ತೆ ರೀ ಫ್ರೆಂಡ್ಸ. ನೀವು ಆದಷ್ಟು ಬೇಗ ಎದ್ದೇಳ್ರಿ, ಬೇಗ ಪೂಜೆ ಅದು ಮುಗಿಸಿದ್ರಿ ಅಂದ್ರೆ ಏನೋ ಮನ್ಯಾಗ ನೋಡ್ರಿ ಬೇಕಾರೆ ನೆಮ್ಮದಿ ಇರುತ್ತೆ ರೀ. ಪೂಜೆ ಜಲ್ದಿ ಆದ ದಿನ ಅಂತೂ ಭಾಳ ಅಂದ್ರೆ ಭಾಳ ಖುಷಿಯಾಗಿರುತ್ತೆ ರೀ. ಒಂಥರ ನೆಮ್ಮದಿಗೆ ಒಂಥರ ಮನ್ಸಿಗೆ ನೆಮ್ಮದಿನೂ ಸಿಗುತ್ತೆ ರೀ, ಉಲ್ಲಾಸನೂ ಸಿಗುತ್ತೆ ರೀ. ಅಷ್ಟು ಪೂಜೆ ಮುಗಿಸ್ರಿ. ನಾನು ಒಂದು ಶಿವನ ಒಂದು ಇದನ್ನು ರೀ ಧ್ಯಾನ ಮಾಡ್ತೀನಿ ರೀ. 108 ಸಲ ಓಂ ನಮಃ ಶಿವಾಯ ಮಂತ್ರವನ್ನು ಪಠಿಸ್ತೀನಿ ರೀ ಫ್ರೆಂಡ್ಸ್. ಯಾಕಂದ್ರೆ ಅದನ್ನು ಪಠಿಸೋದ್ಲಿದ್ರೆ ಭಾಳ ಒಳ್ಳೇದಂತಂತ ಅಂದ್ರಿ. ಹಂಗಾಗಿ ನಾನು ಅದು ಓಂ ನಮಃ ಶಿವಾಯ ಇದನ್ನು ಪಠಿಸ್ತೀನಿ ರೀ ಫ್ರೆಂಡ್ಸ. ಅದನ್ನು ನೋಡ್ರಿ ಅಲ್ಲಿ ಹೇಳಾಕತ್ತೀನಲ್ರಿ ಅದೇ ರೀ. ಅದನ್ನು ನಾನು ಕೊಟ್ಟೂರು ಬಸವೇಶ್ವರಕ್ಕೆ ಹೋಗಿದ್ದೀನಿ ರೀ, ಅವಾಗ ತೊಗೊಂಬಂದೀನಿ ರೀ ಫ್ರೆಂಡ್ಸ್ ಅದನ್ನು. ಮತ್ತು ಇನ್ನೇನು ಮಾಡ್ಬೇಕಂತಂದು ದಿನಾನು ಅಲ್ಲಿ ಹೇಳಿದ್ರಿ ಓಂ ನಮಃ ಶಿವಾಯ ಇದನ್ನು 108 ರುದ್ರಾಕ್ಷಿ ಅದಾವ್ರಿ ಅದ್ರಾಗ. ಈಗ ಎಣ್ಸಾಕತ್ತೆ ನೋಡ್ರಿ ಇಲ್ಲಿ ಅದ್ರೊಳಗೆ ರೀ 108 ರುದ್ರಾಕ್ಷಿ ಅದಾವ್ರಿ. 108 ಸಲ ಓಂ ನಮಃ ಶಿವಾಯ ಹೇಳ್ಬಿಡ್ತೀನಿ ರೀ ದಿನಾನು. ಅದು ಏನೋ ಒಂಥರ ಹಂಗೆ ಹೇಳಿದ್ರೆ ನಮಗೊಂಥರ ಎನರ್ಜಿ ಇದ್ದಂಗೆ ರೀ. ಅಲ್ಲೇ ಭಾಳ ವರ್ಷ ಆಯ್ತು ರೀ. ಅವು ಯಾವಾಗ್ಲಿದ್ರೆ ನಾವು ಅದೇ ಥರ ಮಾಡ್ಕೊತ ಬಂದೀವಿ ರೀ. ಭಾಳ ವರ್ಷದ್ಲಿದ್ರೂ ನಮಗೆ ಅದು ಒಂಥರ ಉಲ್ಲಾಸ ತುಂಬುತ್ತೆ ರೀ ಆ ಒಂದು ಓಂ ನಮಃ ಶಿವಾಯ ಪಠಿಸಿದ್ರೆ. ಹಂಗಾಗಿ ಓಂ ನಮಃ ಶಿವಾಯ ಪಠನೆ ಮಾಡಿ ಮತ್ತು ಮುಗಿಸೋಷ್ಟ್ರಿಗೆ ಅಕ್ಕರ ಮಗಳದ್ದು ರೊಟ್ಟಿ ಇಟ್ಟು ಮುಗಿಯಕ್ಕೆ ಬಂದಿತ್ತು ರೀ. ರೊಟ್ಟಿ ರೆಡಿ ಆಕತ್ತವ್ರಿ. ಮಗಳು ಅಲ್ಲೇ ಉಣ್ಣಾಕತ್ತಾಳ್ರಿ. ಬರ್ರಿ ಫ್ರೆಂಡ್ಸ ನೀವು ಉಣ್ರಿ. ಆಲೆ 7:15. ಯಾಕಂದ್ರೆ ಶನಿವಾರ ಇತ್ತಲ್ರಿ, ಆಕಿನೂ ಜಲ್ದಿ ಸಾಲಿಗೆ ಹೊಂಟಿದ್ದಲ್ರಿ. ಹಾಗಾಗಿ ಆಕಿದ ಊಟ ಅಲ್ಲೇ ನಡ್ಸಾಳ ನೋಡ್ರಿ. ಜಳಕ ಮಾಡಿ ಬಂದಾಳ್ರಿ. ಜಳಕ ಮಾಡಿ ಬಂದಾಳ. ನಮ್ಮದು ಈ ಕಡೆ ಪೂಜೆ ಆಯ್ತು, ಎಲ್ಲ ಆಯ್ತು. ಹನುಮಪ್ಪನ ವಾರ ಅಲ್ರಿ ಇವತ್ತು, ಹಾಗಾಗಿ ಹನುಮ ದೇವ್ರ ಗುಡಿಗೆ ಹೋಗಿ ಬರ್ಬೇಕಂತಂದು ಗಡ ಬಗಡ ಮಾಡಿಬಿಟ್ಟಿನಿ ರೀ. ಮತ್ತು ನೋಡ್ರಿ ಅಲ್ಲಿ ತೋರ್ಸಾಕತ್ತೀನಿ ರೀ. ಇದು ನಮ್ಮ ಜಗಲಿ ರೀ. ನಾವು ದಿನ ಕಳಸ ಹಚ್ತೀನಿ ಅಂತ ನಾಳೆ ನಿಮ್ಮ ಜೋಡಿ ಒಮ್ಮೆ ಹೇಳೀನಿ ರೀ. ಮತ್ತು ಇನ್ನು ಅಕ್ಕರ ಮತ್ತು ಅಷ್ಟೊತ್ತಿಗೆ ಅಕ್ಕರು ಫೋನ್ ಮಾಡಿದ್ರಿ. ಮಾತಾಡ್ಕೊತ ಬಂದು ಮತ್ತು ಮಗಳದ ತಲೆ ಬಾಚಿ ಬಂದ್ರಿ. ನೋಡ್ರಿ ನಮ್ಮ ಜಗಲಿ ಅಂತ ಈ ರೀತಿ ಇದೆ. ನಿಮ್ಮದು ಹೆಂಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಮ್ಮಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಅಂದ್ರೆ ನಮ್ಮಂಥವ್ರು ಸ್ವಲ್ಪ ಬೆಳಕಿಗೆ ಬರ್ತೀವಿ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ ರೀ. ಇದು ಇವತ್ತೇ ಆಂಜನೇಯಂದು ಇದಲ್ರಿ, ಹಾಗಾಗಿ ಹನುಮಂತ ದೇವ್ರ ಗುಡಿಗೆ ಹೋಗಿ ಬಂದ್ರಿ. ಅಲ್ಲಿದು ವೀಡಿಯೋ ಮಾಡ್ಬೇಕಂದ್ರೆ ರೀ, ಆದ್ರೆ ಅಲ್ಲಿ ನನಗೆ ಇದು ಅನ್ನಿಸ್ಲಿಲ್ಲ ರೀ. ಸ್ವಲ್ಪ ಮಂದಿ ಭಾಳ ಇದ್ರೆ ಮತ್ತು ಈಕೇನು ಮುಂಜಾನೆ ಹೇಳತ್ಲೆ ವೀಡಿಯೋ ಮಾಡಕತ್ತಾಳ ಅಂತಂದು ಏನರ ಅನ್ಕೊತಾರೆ ಏನಂತ ಹೆದರ್ಕೊಂಡು ಬಂದ್ನಿ ರೀ. ಆದ್ರೆ ಬಂದ ಮೇಲೆ ಅನ್ನಿಸ್ತು ರೀ, ಯಾರು ಏನೋ ಅನ್ಕೊಂಡ್ರೆ ನಮ್ಮ ಜೀವನ ಎಲ್ಲ ಮಾಡ್ಬೇಕಿತ್ತು ನೋಡು ಅಂತ ಅನ್ನಿಸ್ತು ನೋಡ್ರಿ ಫ್ರೆಂಡ್ಸ್. ಇನ್ನೊಬ್ರು ಮಾತಿಗೆ ಹೆದರ್ಕೊಂತ ಹೋದ್ರೆ ಅಷ್ಟೇ ರೀ, ಇನ್ನೊಬ್ರು ಮಾತಿಗೆ ತಲೆನ ಕೊಡಬಾರ್ದು ರೀ. ನೋಡ್ರಿ ನಮ್ಮ ಮನೆ ಮುಂದೆ ಆಶೆ ಹೋಗ್ಕರಿ ಹುಡುಗರು. ನೋಡ್ರಿ ನನ್ನ ಮಗಳು ಮತ್ತು ಹೊರಗೆ ಹೋಗಿ ಒಟ್ಟು ಮೇಕಪ್ ಮಾಡ್ಕೊಳಕತ್ತಿಲ್ಲ ರೀ. ಹೊಂಟ್ಲ್ರಿ ಸಾಲಿಗೆ. ನಮ್ಮ ಮನೆ ಮುಂದೆ ಆಶೆನ ಸಾಲಿಗೆ ಹೋಗ್ಕವ್ರಿ ಹುಡುಗರೆಲ್ಲ. ಇದು ನೋಡ್ರಿ ನಮ್ಮ ಮನೆ ಮುಂದಲ್ಲಿ ರೋಡ್ ರೀ ಇದು. ಹೊಂಟಾರ ನೋಡ್ರಿ ಫ್ರೆಂಡ್ಸ್ ಸಾಲಿಗೆಲ್ಲ ಹುಡ್ರು. ಶನಿವಾರ ಅಲ್ರಿ ಇವತ್ತು. ಭಾಳ ಅವಸರ ಅಂದ್ರೆ ಅವಸರ ರೀ. ಪಾಪ ಮಕ್ಳಿಗೆ ಏನು ಉಣ್ತಾವೋ ಏನು ಬಿಡ್ತಾವೋ ಹೊಂಟು ಬಿಡ್ತಾವ್ರಿ. ನಾನು ಆಕಿನ ಕಳಿಸಿ ಒಳಗೆ ಬಂದೆ ರೀ. ಒಳಗೆ ಬರೋಣ ಮಗನ ಇವತ್ತು ಸಾಲಿಗೆ ಆಟ ಮಾಡಿ ಹೋಗಲಿಲ್ಲ ನೋಡ್ರಿ. ಕುಂತ್ಕೊಂಡ ನೋಡ್ರಿ ಇಲ್ಲಿ ಸ್ವಲ್ಪ ಆಟ ಮಾಡ್ಕೊತ ಕುತ್ಕೊಂಡ್ಬಿಟ್ಟನ್ರಿ ಫ್ರೆಂಡ್ಸ್. ಬಾಯ್ ರೀ.